ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಇದ್ರ ಸಿನಿಮಾ ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ ಇರೋದು ಸಿನಿಮಾ ಡ್ರೀಮ್ ಅಲ್ಲ, ನನ್ನ ಡ್ರೀಮಲ್ಲಿ ಬಂದಂಥ ಕತೆ ಇದು. ಸೊ ನಾನು ಮಲಗಿರ್ಬೇಕಾದ್ರೆ ನನ್ನ ಕನಸಲ್ಲಿ ಬಂದಂಥ ಒಂದು ಕಥೆಯನ್ನು ಒಂದೊಂದೇ ಸಣ್ಣದಾಗಿ ಹೆಣ್ದು ಇದನ್ನು ಒಂದು ಇವತ್ತು ಟ್ರೈಲರ್ ರಿಲೀಸ್ವರೆಗೂ ಬಂದಿದೆ. ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯನ್ನು ನಾನು ಬಳಸ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಮಾಡಿರುವಂಥ ಕೆಲಸವನ್ನು ನೀವು ನೋಡಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಆಬ್ವಿಯಸ್ಲಿ. ಯಾಕಂದರೆ ಸಿನಿಮಾದ ಒಂದು ಪ್ಲಸ್ ಪಾಯಿಂಟು ಅದೇ, ಮೈನಸ್ ಪಾಯಿಂಟು ಅದೇ. ಏನು ಅಂದರೆ ಅಕಸ್ಮಾತ್ ನಾವೇನಾದರೂ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ನಾವು ಗೆಲ್ತೀವಿ ಅಂತ ಎಲ್ಲರೂ ಹೇಳ್ಕೋಬೋದು. ಯಾಕಂದರೆ ನಾನು ಹೇಳಿದಾಗೆ 650 ಹೆಚ್ಚು ಸಿನಿಮಾಗಳನ್ನು ನಾನು ಪ್ರಮೋಟ್ ಮಾಡಿದ್ದೀನಿ. ಯಾರಿಗೂ ಗೊತ್ತಿಲ್ಲದೆ ಇರೋ ಸಿನಿಮಾ ಇವತ್ತು ಲ್ಯಾಂಡ್ಮಾರ್ಕ್ ಸಿನಿಮಾ ಆಗಿದೆ. ತುಂಬ ಎಕ್ಸ್ಪೆಕ್ಟೇಷನ್ ಆಗಿದ್ದಂಥ ಸಿನಿಮಾಗಳು ಆ್ಯಾವ್ರೇಜ್ ಆಗಿರೋದನ್ನು ನೋಡಿದ್ದೀನಿ. ಅದಕ್ಕೋಸ್ಕರ ಏನು ಅಂದರೆ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಡು ನಾಟ್ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ. ನನ್ನ ಸಿನಿಮಾ ಸಖತ್ತು, ಗ್ರೇಟು, ಎಕ್ಸ್ಟ್ರಾರ್ಡಿನರಿ, ದಿ ಬೆಸ್ಟು, ನಮ್ಮ ದೇವರಣೆಗೂ ಹೇಳಲ್ಲ. ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀನಿ, ನಿಷ್ಠೆಯಿಂದ ಸಿನಿಮಾ ಮಾಡಿದ್ದೀನಿ, ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀನಿ, ಒಂದು ಕನಸಿಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ, ಆ್ಯಂಡ್ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಆ ಉದ್ದೇಶ ಏನು ಅಂದರೆ ಜನರು ನೋಡಿ ನಗಬೇಕು. ಯಾಕಂದರೆ ನನಗೆ ಗೊತ್ತಿರೋದು ಅದೊಂದೇ, ನನಗೆ ಗೊತ್ತಿರೋದು ಜನರನ್ನ ನಗಿಸ್ಬೇಕು ಅನ್ನೋದು. ಅಫ್ಕೋರ್ಸ್ ಶೋಗಳ ಮುಖಾಂತರ ಮಾಡೋದು ಬೇರೆ, ಸಿನಿಮಾ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದು ಉಪಿ ಸರ್. ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ಸ್ಗೂ ದೊಡ್ಡ ನಮಸ್ಕಾರ. ಸಚ್ ಅ ಡಿಫಿಕಲ್ಟ್ ಜಾಬ್. ಆ್ಯಂಡ್ ಇನ್ನೊಂದು ಈ ಒಂದು ಸಭೆಯಲ್ಲಿ ನಾನು ಆ್ಯಕ್ಚುಲಿ ಐ ವಾಂಟೆಡ್ ಟು ಪ್ಲೇ ಟ್ರಿಬ್ಯೂಟ್ ಅನ್ನೋದಕ್ಕಿಂತ ನೆನೆಸ್ಕೋಬೇಕಾಗಿತ್ತು ಹೂ ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ಮೀ ಅಂತ. ಈ ಆ್ಯಕ್ಟ್ರ್ ಆಗಿ ಡೈರೆಕ್ಟರ್ ಆಗಿ ಚೇಂಜ್ ಆದವರು, ಅಥವಾ ಡೈರೆಕ್ಟರ್ ಆಗಿ ಆ್ಯಕ್ಟ್ರ್ ಆಗಿ ಚೇಂಜ್ ಆದವರು, ಇವ್ರುಗಳೆಲ್ಲ ಪಟ್ಟಿರುವಂಥ ಶ್ರಮ ಎಷ್ಟು ಅದ್ಭುತದ ಅನ್ನೋದು ನನಗೆ ಅರ್ಥ ಆಗಿದ್ದು ನಾನು ವೆನ್ ಐ ವೆಂಟ್ ಥ್ರೂ ದಟ್ ಪ್ರೋಸೆಸ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ತಾತನೇ ಇರ್ಬೋದು, ಸುಬ್ಬಯ್ಯ ನಾಯ್ಡು, ಅವರು ಡೈರೆಕ್ಟ್ ಮಾಡಿದ್ದಾರೆ. ಆರ್ ನಾಗೇಂದ್ರ ರಾಯರು ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಪಂತುಲು ಅವರು, ಇಫ್ ಐ ಆಮ್ ನಾಟ್ ರಾಂಗ್. ಆಮೇಲೆ ಕಾಶಿನಾಥ್ ಸರು, ನೀವು, ಆಮೇಲೆ ನಮ್ಮ ರಿಷಬ್ ಇರ್ಬೋದು, ರಕ್ಷಿತ್ ಇರ್ಬೋದು, ಈ ಆಮೇಲೆ ಹಲವಾರು ಹೆಸರುಗಳಿದೆ ಈ ಥರ. ರವಿಚಂದ್ರನ್ನು, ಶಂಕರ್ನಾಗ್ ಅವರು, ಸಿ ರಮೇಶ್ ಅರವಿಂದ್ ಅಲ್ಲ, ನಾನು ಹೇಳ್ತಾ ಇರೋದು ಇಟ್ಸ್ ಅ ಬಿಗ್ ನೇಮ್, ಬಿಗ್ ಲಿಸ್ಟ್ ಆಫ್ ನೇಮ್. ಬಟ್ ಆ ಪ್ರೋಸೆಸ್ ಇದೆಯಲ್ಲ, ಕೂತ್ಕೊಂಡು ಕತೆ ಮಾಡಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಅದನ್ನು ಮಾಡಿ ಆ ಮಾನಿಟರ್ ನೋಡೋದು ಓಕೆ. ಆಮೇಲೆ ಈ ಒಂದು ಸರ್ದಾರ್ ಗೆಟಪ್ ನೋಡಿದ್ರಲ್ಲ, ಅದು ಡಿಸ್ಗೈಸಲ್ಲಿ ಇರ್ತೀನಿ ಸೆಕೆಂಡ್ ಹಾಫಲ್ಲಿ. ಸೊ ಅದು ಏನಂದರೆ ಐ ಆಮ್ ನಾಟ್ ಯೂಸ್ ಟು ದಟ್. ಅದು ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರುವಂಥ ಒಬ್ಬ ಪಂಜಾಬಿ ಹುಡುಗನ್ನ ಕರೆಸಿ, ಆ ಪೇಟ ಏನಾಗುತ್ತೆ ಅಂದರೆ ಯೂಶ್ವಲಿ ಆ ಟರ್ಬನ್ ಕಟ್ಟಲಿಲ್ಲ ಅಂದರೆ ತುಂಬ ಆಡಾಗಿ ಕಾಣುತ್ತೆ. ಆ ರೆಡಿಮೇಡ್ ಪೇಟ ಅಂದರೆ ಆ ಟರ್ಬನ್ ಬರುತ್ತಲ್ಲ ಸರ್, ಅದು ತುಂಬ ಕೆಟ್ಟದಾಗಿರುತ್ತೆ. ಸೊ ಐ ಮೇಡ್ ಶ್ಯೂರ್ ದಟ್ ಐ ಗೋ ಥ್ರೂ ದಟ್ ಪ್ರೋಸೆಸ್. ಇಲ್ಲ, ಪ್ರತಿದಿನ ಬರೋನವನು ಅಲ್ಸೂರ್ ಹತ್ರ ಇದೆಯಲ್ಲ ಗುರುದ್ವಾರ, ಸೊ ಅಲ್ಲಿರುವಂಥ ಹುಡುಗ, ಹಿ ಯೂಸ್ ಟು ಕಮ್ ಪ್ರತಿದಿನ ಬಂದು 1-2 ಸಲ ತೆಗಿಯೋದು, ಕಟ್ಟೋದು. ಅದೇನು ಅಂದರೆ ನಂಗೆ ಅಭ್ಯಾಸ ಇಲ್ಲ, ಕೇಳಿಸಲ್ಲ ನನಗೆ. ಫೋನ್ ಬಂದ್ರೂ ಕೇಳಿಸಲ್ಲ, ಹಿಂಗೆಲ್ಲ ಮಾತಾಡೋದು. ಅದರಲ್ಲಿ ಇನ್ನೊಂದೇನು ಅಂದರೆ ಮಾನಿಟ್ರಲ್ಲಿ ನೋಡೋದು, ನಾನು ತೇಜುನ್ ನಿಲ್ಲಿಸೋದು. ತೇಜು ಇಸ್ ಮೈ ಕೋ ಡೈರೆಕ್ಟರ್. ಸೊ ತೇಜುನ್ ನಿಲ್ಲಿಸೋದಲ್ಲಿ ಡೈಲಾಗ್ ನೋಡ್ಕೊಳ್ಳಿ, ನಾನು ಮೂಮೆಂಟ್ ನೋಡ್ಕೋತೀನಿ ಎಲ್ಲ ಅಂತ. ಸರಿ ಆಯಿತು ಅಂತ ನನ್ನ ಮೂಮೆಂಟ್ ನೋಡ್ಕೊಳ್ಳೋದು ಎಲ್ಲ ಓಕೆನಂದ್ರೆ ಓಕೆ ನಾನು ಮತ್ತೆ ಹೋಗೋದು. ನಾನಲ್ಲಿ ಹೋಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ಮೇಲೆ ನಾನು ಕೇಳ್ತಾ ಇದ್ದೊಂದೇ, ಎಲ್ಲ ಓಕೆನಾ ಡೈಲಾಗು ನನಗೆ ಗೊತ್ತಿಲ್ಲ, ಕೇಳಲ್ಲ ಸರ್, ಅದು ಪ್ರಾಕ್ಟಿಕಲಾಗಿ ಕೇಳಲ್ಲ. ಸೊ ಈ ಥರದೊಂದು ಪ್ರೋಸೆಸ್ಸು, ಈ ಥರದೊಂದು ವಿಚಾರಗಳು, ಇಟ್ ಇಸ್ ಸೋ ಫ್ಯಾಂಟಾಸ್ಟಿಕ್. ಬಟ್ ಒಂದು ನಾನೇ ಈ ಸಿನಿಮಾಗೆ ಯಾಕೆ ಡೈರೆಕ್ಟ್ರು ಆ್ಯಕ್ಟರ್ ಅದಂತ ಕೇಳ್ಬೋದು ನೀವು. ಕೇಳ್ತಿದ್ದೆ, ಈಗ ಕೇಳ್ತಾ ಇದ್ರಾ? ನಾನೇ ಯಾಕೆ ಆ್ಯಕ್ಟಿಂಗ್ ಮಾಡಿಬಿಟ್ಟು ಆರಾಮಾಗಿ ಇನ್ನೊಬ್ಬ ಹೀರೋನ ಹಾಕೊಂಡು ಮಾಡ್ಬೋದಲ್ಲ ಅಂತ. ಆದರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇನ್ನೊಬ್ಬ ಹೀರೋ ನನ್ನ ಮಾತು ಕೇಳ್ತಾನೆ ಅಂತ. ಇಲ್ಲ ಸರ್, ನನ್ನ ಕತೆ ಸರ್, ಹೆಂಗೆ ಸರ್ ಬಿಟ್ಕೊಳ್ಳಿ ಬೇಡ. ನನಗೆ ಆ್ಯಕ್ಚುಲಿ ಮಜಾ ಟಾಕೀಸ್ ಮಾಡಿದಾಗಲೂ ನಾನು ಫಸ್ಟ್ ಕಂಡೀಷನ್ ಹಾಕಿದ್ದು ಪರಮ್ ಅವ್ರಿಗೆ, ನೀವು ಈ ಒಂದು ಶೋವನ್ನು ನನಗೆ ಡೈರೆಕ್ಷನ್ ಕೊಟ್ಟರೆ ನಾನು ಮಾಡ್ತೀನಿ. ಇಫ್ ಸಂಬಡಿ ಈಸ್ ಡೈರೆಕ್ಟಿಂಗ್ ಇಟ್ ಐ ವಿಲ್ ನಾಟ್, ಬಿಕಾಸ್ ನಾನು ಆ ಕಾನ್ಸೆಪ್ಟ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕಾಗಲ್ಲ, ನನಗೆ ಬಿಟ್ಬಿಡ್ಬೇಕು ಅಂತ. ದಟ್ ವಾಸ್ ಅ ಕಂಡೀಷನ್. ಸೊ ಈ ಸಿನಿಮಾಗೆ ನನಗೆ ಐ ವಾಸ್ ಓಕೆ ವಿತ್ ಅನ್ ಅದರ್ ಹೀರೋ ಬಟ್ ನಾಟ್ ಅನ್ ಅದರ್ ಡೈರೆಕ್ಟರ್. ಬಿಕಾಸ್ ಅಲ್ಲಿ ಕೂತ್ಕೊಂಡು ಕಿತ್ತಾಡೋದು, ನನಗಿಲ್ಲ ಈ ಥರ ಬೇಕು ಅನ್ನೋದು, ಅದೆಲ್ಲ ಯಾವುದು ಬೇಡ ಅನ್ನೋದು. ಬಟ್ ಏನಕ್ಕೆ ಅಂದರೆ ಐ ವಾಸ್ ವೆರಿ ಕಾನ್ಫಿಡೆಂಟ್, ಬಿಕಾಸ್ ಐ ನೋ ಇಟ್ ವಾಸ್ ಸಮಥಿಂಗ್ ನ್ಯೂ ಆ್ಯಂಡ್ ಸ್ಟ್ರೆಸ್ಫುಲ್. ಬಟ್ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಎಲ್ಸ್ ಹೂ ಅಕಸ್ಮಾತ್ ನನ್ನ ಮಾತು ಕೇಳಲಿಲ್ಲ ಅಂದರೆ, ಅಥವಾ ಅವ್ರ ಇನ್ಪುಟ್ಸ್ ಕೊಟ್ಟು ಅದು ಯಾವುದು ಬೇಡ. ದೆನ್ ಐ ವಾಸ್ ವೆರಿ ಕ್ಲಿಯರ್, ಇಲ್ಲ ನಾನು ಇದನ್ನು ಹಿಂಗೆ ಮಾಡ್ತೀನಿ, ಆಮೇಲೆ ನನಗೆ ಯಾವ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಯಾವ ಪ್ರಾಬ್ಲಮ್ಗಳಿದೆ ಅದನ್ನು ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಈ ಜಿ ಎಸ್ ಟಿ ಯಾಕೆ ಅಂತ ನಾವು
ವಿ ಕೇಮ್ ಔಟ್ ವಿತ್ ಲಾಟ್ ಆಫ್ ಐಡಿಯಾಸ್. ಏನು ಅಂದರೆ ಏನಂತಾರೆ ಟೈಟಲ್ಲು ಹೇಳಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಜಿ ಎಸ್ ಟಿ ಈಸ್ ಅ ಯೂನಿವರ್ಸಲ್ ವರ್ಲ್ಡ್. ಬಿಕಾಸ್ ಇಂಡಿಯಾದಲ್ಲಿ ಇರೋರು, ಇಂಡಿಯಾ ಬಗ್ಗೆ ಗೊತ್ತಿರೋರಿಗೆ ಜಿ ಎಸ್ ಟಿ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ವಿ ವಾಂಟೆಡ್ ಟು ಡೂ ಸಮಥಿಂಗ್ ಲೈಕ್ ಎಲ್ ಪಿ ಜಿ ಎಂಡಿಂಗ್ ವಿತ್ ಗೋಸ್ಟ್. ಎಲ್ ಪಿಗೆ ಏನಾದರೂ ಹುಡುಕಿ ಗೋಸ್ಟ್ ಸಿಗುತ್ತೆ ಅಂತ. ಎಲ್ ಪಿ ಜಿ ಇಸ್ ಆಲ್ಸೋ ವೆರಿ ಈಸಿ, ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ ಪಿ ಜಿ ಅಂತ. ನಾನು ಜಿ ಎಸ್ ಟಿ ಅಂತ ಬಂದಾಗ ಜಿ ಎಸ್ ಟಿ ಮಾಡೋಣ ಜಿ ಎಸ್ ಟಿ ಅಂತ ಕೂತ್ಕೊಂಡಾಗ ನನಗೆ ಬಂದಿದೆ ಗೋಸ್ಟ್ ಇನ್ ಟ್ರಬಲ್. ಯಾಕಂದರೆ ಈ ಕತೆ ಕರೆಕ್ಟಾಗಿತ್ತದು. ಆಮೇಲೆ ಅದರಲ್ಲೂ ಒಂದು ಇದು ಚೇಂಜ್ ಮಾಡೋ ಇಲ್ಲ ಇದೆ ಬಾಬಾ ಇಲ್ಲಿ ನೋಡಿ, ಇಲ್ಲಿ ಗೋ ಸಿ ಇನ್ ಥಿಯೇಟ್ರ್ ಇದೆಯಲ್ಲ, ಇಲ್ಲಿ ಗೋಸ್ಟ್ ಇನ್ ಟ್ರಬಲ್. ಇಲ್ಲಿ ಜಿ ಕ್ಯಾಪಿಟಲ್ಲು, ಎಸ್ ಕ್ಯಾಪಿಟಲ್ಲು, ಟಿ ಕ್ಯಾಪಿಟಲ್ ಅಂದರೆ ಹೈಲೈಟ್ ಮಾಡಿದ್ದೀವಲ್ಲ. ಸೊ ದಿಸ್ ಇಸ್ ದಿ ಜಿ ಎಸ್ ಟಿ ಅನ್ನೋದು. ಅದು ಕ್ರಿಯೇಟಿವ್ ಲೀನಿಯನ್ಸ್ ಅಷ್ಟೇ ಅದು. ಬಟ್ ವೈ ಡಿಡ್ ಐ ಚೇಂಜ್ ಫಾರ್ ಗೋ ಸಿ ಇನ್ ಥಿಯೇಟ್ರ್ ಅಂದರೆ ಅದೂ ಜಿ ಎಸ್ ಟಿ ಬರುತ್ತೆ. ಚೇಂಜ್ ಮಾಡೋ ನೆಕ್ಸ್ಟ್ ಸ್ಲೈಡ್. ನೋಡಿರಿ, ಗೋ ಸಿ ಇನ್ ಥಿಯೇಟ್ರ್. ಏನು ಗೋ ಸಿ ಇನ್ ಥಿಯೇಟ್ರ್ ಅಂದರೆ, ನಾನು ಯಾವಾಗಲೂ ಹೇಳೋದು, ಕನ್ನಡ ಸಿನಿಮಾ ಅಲ್ಲ, ಎಲ್ಲ ನಿಮ್ಗೆ ಪ್ರೀತಿ ಇರೋವಂಥ ಸಿನಿಮಾಗಳು ಯಾವುದೇ ಇದ್ರೂ ದಯವಿಟ್ಟು ಗೋ ಸಿ ಇನ್ ಥಿಯೇಟ್ರ್, ಸ್ಟಾಪ್ ಪೈರಸಿ ಅಂತ. ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ಅಂತ ನಾನು ಪ್ರತಿ ಸಲಿನೂ ಒಂದು 10 ವರ್ಷದಿಂದ ಹೇಳ್ಕೊಂಬಂದೆ. ಸೊ ಗೋ ಸಿ ಇನ್ ಥಿಯೇಟರ್. ವಾಟ್ ಶುಡ್ ಐ ಸಿ ಇನ್ ಥಿಯೇಟರ್? ಗೋಸ್ಟ್ ಇನ್ ಟ್ರಬಲ್. ಸೊ ಈ ಗೋಸ್ಟ್ ಇನ್ ಟ್ರಬಲ್ ನಿಮಗೆ ವಿಷಯ ಗೊತ್ತಾಗುತ್ತೆ ಏನೇನಿದೆ ಅಂತ. ನಾವು ಫಸ್ಟ್ ಎಡಿಟ್ ಮಾಡಿ ಸೆನ್ಸಾರ್ ಮಾಡಿಬಿಟ್ಟಿದ್ದೀವಿ. 2 hours 25 minutes ಲೆಂತ್ ಇತ್ತು. ಸೊ ನಿರ್ದಾಕ್ಷಿಣ್ಯವಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಈ ಸಿನಿಮಾ ನಾನು ನನಗೋಸ್ಕರ ಮಾಡಿರೋದಲ್ಲ, ಜನರಿಗೋಸ್ಕರ ಅಂತ ಕೂತ್ಕೊಂಡು ಕಿತ್ತಾಡಿ, ಜಗಳಾಡಿ, ಡಿಬೇಟ್ ಮಾಡಿ, ಒಂದಷ್ಟು ರೈಟ್ ಆರ್ ರಾಂಗ್ ಡಿಸಿಷನ್ಸ್ ತೊಗೊಂಡು ಕ್ಲೀನ್ ಸಿನಿಮಾ, ಎಲ್ಲೂ ಬೋರ್ ಆಗಬಾರ್ದು. ಆಮೇಲೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಷ್ಟೇ ಮಜಾ ಕೊಡುತ್ತೆ. ಯಾಕಂದರೆ ಇಫ್ ಯು ಸೀನ್ ಚಾರ್ಲಿ ಚಾಪ್ಲಿನ್ ಸೀರೀಸ್ ಇರ್ಬೋದು, ಇಫ್ ಯು ಸೀನ್ ಡಾಕ್ಟರ್ ಬೀನ್ ಇರ್ಬೋದು, ಆಮೇಲೆ ನರಸಿಂಹರಾಜು ಅವರ ಬಿಟ್ಗಳು ನೋಡಿದ್ರೆ ಒಂದೊಂದು ಸೀನ್ಗಳು ಇಟ್ ವಾಸ್ ವೆರಿ ವೆರಿ ಶಾರ್ಟ್ ಆ್ಯಂಡ್ ಫಾಸ್ಟ್, ಕ್ರಿಸ್ಪ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ಮೊನೋಲಾಗ್ಸ್ ಇತ್ತು, ಇನ್ನೊಂದಷ್ಟು ಇನ್ಸರ್ಟ್ಸ್ ಇತ್ತು, ಇದನ್ನೆಲ್ಲ ತೆಗೆದುಹಾಕಿ ಈಗ ಸಿನಿಮಾ 2 ಗಂಟೆ 10 ನಿಮಿಷಕ್ಕೆ ತೊಗೊಂಬಂದೀನಿ. 2 hours 10 minutes. ಫಸ್ಟ್ ಹಾಫು 1 hour 5 minutes ಇದೆ, ಸೆಕೆಂಡ್ ಹಾಫು 1 hour 6 minutes ಇದೆ. ಸೊ ಈ ಥರ ಒಂದು ಪ್ರಯತ್ನ ಪಟ್ಟಿರೋದು. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಸಂದೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸತ್ಯವಾಗ್ಲೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಕತೆ ಕೇಳಿಲ್ಲ, ಏನಿಲ್ಲ, ಕ್ಯಾಸ್ಟಿಂಗು ನಾನೇ ಮಾಡಿದೆ, ಅದರಲ್ಲೂ ಯಾವುದೇ ಒಂದು ಇದಿಲ್ಲ, ಇವ್ರು ಬೇಡ ಇವ್ರನ್ನ ಹಾಕೋ, ಇದು ಏನೂ ಇಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋದು. ಆ್ಯಂಡ್ ಎನಿ ಪರ್ಟಿಕ್ಯುಲರ್ ರೀಸನ್? 2 ವರ್ಷ ಆಯ್ತಲ್ಲ ಸಿನಿಮಾ. ಭಾಳ ಮುಖ್ಯವಾಗಿ ಸರ್, ಇದರಲ್ಲಿ ರೋಟೋ ಅನ್ನೋದು ನಿಮ್ಗೆ ಗೊತ್ತಿದೆ ಆಬ್ವಿಯಸ್ಲಿ. ಸೊ ಆ ರೋಟೋ ಅನ್ನೋದು ಏನಂದರೆ, ಆ ಟೆಕ್ನಾಲಜಿ ಹೆಂಗೆ ಅಂದರೆ, ಒಂದು ದಿನದಲ್ಲಿ ಒಂದು 30 ಸೆಕೆಂಡಿಂದ ಒಂದು 50 ಸೆಕೆಂಡು 60 ಸೆಕೆಂಡು ಒಂದು ದಿನಕ್ಕೆ ಮಾಡ್ಬೋದು ಆ ರೋಟೋನ. ಅದರಲ್ಲೂ ಏನಂದರೆ, ಒಂದು ವಿಶೇಷತೆ ನೀವು ನೋಡಿದಾಗ ಈ ಸಿನಿಮಾದಲ್ಲಿ ಇರುವಂತಹ ಅಷ್ಟು ಲೈವ್ ಕ್ಯಾರೆಕ್ಟರ್ಸ್ ಅಂದರೆ ಬದುಕಿರುವಂಥವರೆಲ್ಲ ನಾರ್ಮಲ್ ಕಲರ್ ಪಿಕ್ಚರಲ್ಲಿ ಇರ್ತಾರೆ. ಬಟ್ ಇರೋವಂಥ ಬೇರೆ ಗೋಸ್ಟ್ಗಳೇನಿರ್ತಾರೆ ಅವ್ರು ಕಂಪ್ಲೀಟ್ ಒಂದು ಸೇಪಿಯಾ ಮೂಡಲ್ಲಿ ಇರ್ತಾರೆ. ಅಂದರೆ ಕಂಪ್ಲೀಟ್ ಗೊತ್ತಾಗುತ್ತೆ ನಿಮಗೆ ಆ ಒಂದು ಫ್ರೇಮಲ್ಲಿ ನೋಡಿದ್ರೆ ಯಾರು ಲೈವು ಯಾರು ದೆವ್ಗಳು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್, ಐ ಡೋಂಟ್ ನೋ ಇದು ಅಟೆಂಪ್ಟ್ ಮಾಡಿದಾರ ಇಲ್ವೋ ಅಂತ. ರೋಟೋ ಬಳಸಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲೂ. ಬಟ್ ಒಂದು ಸಿನಿಮಾದಲ್ಲಿ 70 ನಿಮಿಷ ರೋಟೋ ಮಾಡಿರೋದು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಮಾಡಿಲ್ಲ ಅಂತ. ಆಮೇಲೆ ಕಂಪ್ಲೀಟ್ ಸಿನಿಮಾದಲ್ಲಿ ಆ ದೆವ್ಗಳನ್ನ ಅದೇ ರೀತಿಯಲ್ಲಿ ತೋರಿಸ್ಬೇಕು, ಆ ಒಂದು ಡಿಫ್ರೆನ್ಸಿಯೇಷನ್ನ ನಾವು ಕ್ಯಾರಿ ಮಾಡಬೇಕು ಅಂದ್ಬಿಟ್ಟು ರೋಟೋ ಮಾಡಿರೋದು. ದಟ್ ಹೇಳಿದಾಗೆ ಒಂದು ದಿನಕ್ಕೆ ಅರ್ಧ ನಿಮಿಷ ಅಂದರೆ 70 ನಿಮಿಷಕ್ಕೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಆಲ್ವೇಸ್ ದೇರ್ ಆರ್ ಸಮ್ ಕರೆಕ್ಷನ್ಸ್. ಒಂದು ಇಂಡೋರಲ್ಲಿ ಒಂದು ರೋಟೋ ಫೀಲ್ ಕೊಟ್ಟಿರ್ತೀವಿ, ಔಟ್ಡೋರಲ್ಲಿ ಕೊಟ್ಟಿರ್ತೀವಿ. ಇದು ಗ್ರೀನ್ ಮ್ಯಾಟ್ ಮಾಡಿರುವಂಥ ರೋಟೋ ಅಲ್ಲ. ಸೊ ಹಾಗಾಗಿ ಇಟ್ಸ್ ಇವನ್ ಮೋರ್ ಡಿಫಿಕಲ್ಟ್ ಸರ್. ಬ್ಯಾಕ್ಗ್ರೌಂಡ್ಗೆ ಮ್ಯಾಚ್ ಮಾಡಿಕೊಂಡು ಮರ್ಜ್ ಆಗುತ್ತೆ, ಒಂದು ಇದು ಏನಂತಾರೆ ಫ್ಯೂಮ್ ಥರ ಬರೋದು, ಈ ಥರದ್ದೆಲ್ಲ ದೆರ್ ಇಸ್ ಟೆಕ್ನಿಕಲಿ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ದಟ್ ಟುಕ್ ಲಾಟ್ ಆಫ್ ಟೈಮ್. ಅಫ್ಕೋರ್ಸ್ ನಮ್ಮ ಶೂಟಿಂಗ್ ಪ್ರೋಸೆಸ್ಸೂ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಇದ್ದಿದ್ದಕ್ಕೆ ಸೆಟ್ ಹಾಕಬೇಕಾಗಿತ್ತು, ಅದು ಇದೆಲ್ಲ. ಆ್ಯಂಡ್ ಹೇಳಿದಾಗೆ ತುಂಬ ದೊಡ್ಡ ತಾರಾ ಬಳಗ ನಮ್ಮದ್ರಲ್ಲಿ, ಒಂದು 30-40 ಜನದ ಮೇಲಿದ್ದಾರೆ. ಸೆಕೆಂಡ್ ಹಾಫಲ್ಲಂತೂ ಒಂಥರ ಎಲ್ಲರೂ ಒಟ್ಟಿಗೆ ಇರ್ತೀವಿ. 40 minutes ಅಲ್ಲ ಹತ್ತತ್ರ ಕ್ಲೈಮ್ಯಾಕ್ಸ್. ನನಗೆಲ್ಲರೂ ಹೇಳಿದ್ದು ಕ್ಲೈಮ್ಯಾಕ್ಸ್ 20 ನಿಮಿಷ ಸೂಪರ್ ಅಂದರು. ನಾನು ಅಂದೆ ಅದು 40 ನಿಮಿಷ 20 ನಿಮಿಷ ಅಲ್ಲ ಅಂತ. ಸೊ 20 ನಿಮಿಷ ಅನ್ಕೊಂಬಿಟ್ಟು ಅಷ್ಟು ಫಾಸ್ಟಾಗಿ ಹೋಗುತ್ತದು. ಸೊ 40 minutes ಕ್ಲೈಮ್ಯಾಕ್ಸ್ ಮಾತ್ರ ನೋಡಿರೋರು ಹೇಳಿರೋದು. ಆ್ಯಂಡ್ ಸಾರಿ ಅಶೋಕ್ ಮಾಮ, ನಾನು ನಿಮಗೆ ಪಿಕ್ಚರ್ ತೋರಿಸಿಲ್ಲ. ನನಗೆ ಒಂದು ಕರೆಕ್ಟ್ ಫೀಡ್ಬ್ಯಾಕ್ ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 75ರಿಂದ 100 ಜನ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ಇನ್ಕ್ಲೂಡಿಂಗ್ ಒಬ್ಬ ಆಟೋ ಡ್ರೈವರಿಂದ ಹಿಡಿದು ನನ್ನ ಮಗನ ಸ್ಕೂಲ್ ಪ್ರಿನ್ಸಿಪಲಿಂದ ಹಿಡಿದು ಆಮೇಲೆ ನನ್ನ ಅಡ್ವೊಕೇಟ್ ಫ್ರೆಂಡ್ಸ್ ಇದ್ದಾರೆ, ಅವರು ಜನರಲ್ ಆಗಿ ಎಲ್ಲರದ್ದು ಫೀಡ್ಬ್ಯಾಕ್ ತೊಗೋಬೇಕು ಅಂದ್ಬಿಟ್ಟು ಒಂದು ಶೋ ಹಾಕ್ಸಿದೆ. ಸೊ ಐ ಗಾಟ್ ದಟ್ ಫೀಡ್ಬ್ಯಾಕ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶರಣ್ ಸರ್ ನಾನು ಹೇಳಬೇಕು. ಯಾಕಂದರೆ ಶರಣ್ ಅವರು ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಮೀ.
ಆ್ಯಂಡ್ ಅವರು ಮೊನ್ನೆ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ನಿಜವಾಗ್ಲೂ ನಿಮ್ಮ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಕೇಳ್ತಾ ಇದ್ದೀನಿ, ಐ ಆಮ್ ವೆರಿ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದ ಸಿನಿಮಾ ಅಂತ. ಯಾರು ಸರ್ ಹೇಳಿದ್ರು ಅಂತ. ಇಲ್ಲ ನೀವು ಅವತ್ತೊಂದು ಶೋ ಹಾಕಿದ್ರಂತೆ, ಅದರಲ್ಲಿ ನಮಗೆ ಪರಿಚಯದವರು ಒಂದಷ್ಟು ಬಂದು ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರು. ಸೊ ಅಲ್ಲೂ ಒಂದು ಸ್ವಲ್ಪ ನಾನು ಸಮಾಧಾನ ಆಯಿತು. ಯಾರೋ ಕೇಳಿದ್ರು ನನಗೆ, ಇನ್ನೊಂದು 4 ದಿನ ಆದ್ಮೇಲೆ ಆಡಿಯೋ ಬಿಡ್ತೀನಿ ಅಂದ್ರಲ್ಲ, ಸುಜನ್ ಆಡಿಯೋ ಕಂಪ್ನಿ ಓಪನ್ ಮಾಡಿದ್ರ ಅಂದರು. ಅದು ಇವಾಗ ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲೇ ಶುರು ಆಗುತ್ತೆ. ಆ್ಯಂಡ್ ನನಗೆ ಒಂದು ಲೋಕೇಶ್ ಮ್ಯೂಸಿಕ್ ಅಂತ ಶುರು ಮಾಡಬೇಕು ಅಂತ ಆಸೆ ಇತ್ತು. ಸೊ GST ಇಂದನೇ ಅದಕ್ಕೆ ಒಂದು ನಾಂದಿ ಆಡೋಣ ಅಂದ್ಬಿಟ್ಟು ಶುರು ಮಾಡಿದ್ವಿ. ಎಲ್ಲ ಒಂದು ಪ್ರಯತ್ನಗಳನ್ನು ಪಡೋಣ. ಸೊ ಅಪ್ಪನ ಹೆಸರಲ್ಲಿ ಮಾಡಿರೋದು ಯಾವತ್ತೂ ನನಗೆ ಇದಾಗಿಲ್ಲ. ಸೊ ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲು ಲೋಕೇಶ್ ಪ್ರೊಡಕ್ಷನ್ಸ್ ಅಡಿಯಲ್ಲೇ ಅದನ್ನು ರೀಟೈನ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಲಾಟ್ ಆಫ್ ಕಂಪನೀಸ್ ಆರ್ ಡೂಯಿಂಗ್ ಇಟ್ ನಾವು. ಆಲ್ಮೋಸ್ಟ್ ಆಲ್ ಇವರು ದೇ ಆರ್ ರಿಟೈನಿಂಗ್ ದೇರ್ ಆಡಿಯೋ ರೈಟ್ಸ್. ಸೊ ಇದು ಒಂದಿರಲಿ ನಮ್ಮಲ್ಲಿ. ಆ್ಯಂಡ್ ಪ್ರಾಬಬ್ಲಿ ಐ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಅಪ್ ಆನ್ ಮೈ ಲೈಬ್ರರಿ. ಸೊ ಅದು ಒಂದು ಪ್ರಯತ್ನ ಇದೆ, ಶುರುವಾಗಿದೆ. ನಾನಾಗಲೇ ತುಂಬ ಕುತೂಹಲ ಇಟ್ಟಿದ್ದೀನಿ. ಒಂದು ಕ್ಲೈಮ್ಯಾಕ್ಸಲ್ಲಿ ಇವತ್ತೇನೋ ಒಂದು ಸ್ಪೆಷಲ್ ಇದೆ ಅಂತ ತುಂಬ ಜನ ವಿಶ್ ಮಾಡ್ತಾರೆ ಒಪಿ ಸರ್ ಸುಜನ್ಗೆ. ಈ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ. ನಾನು ಹೇಳ್ತೀನಿ ಒಂದು ನಿಮಿಷ. ಅದಾದಮೇಲೆ ನಾನೇ ನಿಮಗೆ ಬಿಡ್ತೀನಿ, ಅದು ನೀವೇ ಹೇಳಬೇಕು. ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ನಾವು ಯಾರು ಊಹೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂಥವ್ರೊಬ್ರು ವಿಶ್ ಮಾಡಿದ್ದಾರೆ ಸ್ಪೆಷಲ್ ಆಗಿ. ಅಲ್ಲಿದೆ, ಕಮಿಂಗ್ ಅಪ್ ಅಲ್ಲಿದೆ. ಒಂದು ಏನಂದರೆ, ಇವಾಗ ನೀವೆಲ್ಲ ಬಂದಿದ್ದೀರಾ ನನಗೆ ಶುಭ ಕೋರೋದಕ್ಕೆ. ಪ್ರತಿಯೊಂದು ವಿಶ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ವಿಶಸ್ ಕ್ಯಾನ್ ಮೇಕ್ ಯುವರ್ ಲೈಫ್ ಡಿಫ್ರೆಂಟ್. ವಿಶಸ್ ಕ್ಯಾನ್ ಮೇಕ್ ಮ್ಯಾಜಿಕ್. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಆ ಒಂದು ವೈಬ್ಸ್ ಅಂತ ಏನಂತೀವಿ, ಕಾಸ್ಮಿಕ್ ವೈಬ್ಸ್, ಆ ಒಂದು ಪಾಸಿಟಿವಿಟಿ ನಾವು ಬೇರೆಯವ್ರಿಗೆ ಕೊಟ್ಟಾಗ ನಿಜವಾಗ್ಲೂ ನಮಗೆ ತುಂಬ ಪ್ಲಸ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ, ಕೆಲವು ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ವಿಷಯಗಳು ಬಂದ್ಬಿಟ್ಟಾಗ ಯು ವಿಲ್ ಬಿ ಲೈಕ್, ವಾವ್, ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಬಟ್ ಇವತ್ತು ನೀವೆಲ್ಲರ ಸಮ್ಮುಖದಲ್ಲಿ ಒಂದು ಬಹಳ ಸ್ಪೆಷಲ್ ಆದಂಥ ವ್ಯಕ್ತಿ ನನಗೆ ಒಂದು ವಿಷನ್ನು ಕಳಿಸಿದ್ದಾರೆ. ಆ್ಯಂಡ್ ಇದು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್, ಬಟ್ ಮೋಸ್ಟ್ಲಿ ಇದು ಲೈಫ್ ಲಾಂಗ್ ನನ್ನ ಜೊತೆ ಇದೆ, ಹಿಂದ್ಗಡೆ ಇದೆ, ಖಂಡಿತವಾಗ್ಲೂ ಬರುತ್ತೆ. ಟು ಸೃಜನ್ ಬೆಸ್ಟ್ ವಿಶಸ್ ಅಂತ ಕಳಿಸಿರುವಂಥ, ಇಫ್ ಯು ರೆಕಗ್ನೈಸ್, ಸಚಿನ್ ತೆಂಡೂಲ್ಕರ್. ಸೊ ಅವರು ವಿಶ್ ಮಾಡಿ ನನಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಂದರ್ಭದಲ್ಲಿ, ಇಲ್ಲೇ ಇದೆ, ಡೇಟ್ ಇದೆ, 27/11/23 ಅಲ್ಲಿ ಕೊಟ್ಟಿದ್ದು. ಐ ವಾಸ್ ಶೂಟಿಂಗ್, ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ, ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಅಕ್ಷತಾ, ಶೀ ಟುಕ್ ದ ಎಫರ್ಟ್. ಅಕ್ಷತಾ ಒಂದ್ಸರಿ ನಿಂತ್ಕೊಳ್ಳಿ, ಕಮ. ಶೀಸ್ ಅಕ್ಷತಾ. ಥ್ಯಾಂಕ್ ಯು ಅಕ್ಷತಾ ಅವರೇ. ಆಕೆ ಆ್ಯಕ್ಚುಲಿ ಸಚಿನ್ನು, ಆಮೇಲೆ ಅಂಬಾನಿ ಅವರ ಮಕ್ಕಳ ಟೀಚರು. ಶಿ ವಾಸ್ ಇನ್ ಬಾಂಬೆ. ಸೊ ಹಾಗಾಗಿ ಆ ಒಂದು ಕನೆಕ್ಟಲ್ಲಿ ಶಿ ವಾಂಟೆಡ್ ಟು ಮೇಕ್ ಇಟ್ ಸ್ಪೆಷಲ್. ಆ್ಯಂಡ್ ದಿಸ್ ವಾಸ್ ವೆರಿ ಸ್ಪೆಷಲ್. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಚಿನ್ ತೆಂಡೂಲ್ಕರ್ ಅಂತ. ಆಮೇಲೆ ಈ ಬ್ಯಾಟ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಚಾರಕ್ಕಲ್ಲ, GSTಗೂ ಇದಕ್ಕೂ ಒಂದು ಸಾಮ್ಯತೆ ಇದೆ ಅಂತ. ಏನಂದರೆ, ವೈ ದಿಸ್ ಸಿಗ್ನೇಚರ್ ಆನ್ ದಿಸ್ ಡೇ ರಿಲೇಟೆಡ್ ಟು GST ಅಂತ ನಾನೊಂದು ಕಾಯಿನ್ ಮಾಡಿಕೊಂಡೆ. GST ಈಸ್ ಗೋಸ್ಟ್ ಇನ್ ಟ್ರಬಲ್, GST ಈಸ್ ಕ್ರಿಕೆಟ್ಸ್ ಗಾಡ್ ಸಚಿನ್ ತೆಂಡೂಲ್ಕರ್. ಅಲ್ಲೂ GST ಇದೆ. ಸೊ ಅದು ಇಟ್ ವಾಸ್ ವೆರಿ ಸ್ಪೆಷಲ್. ಆ್ಯಂಡ್ ದಿಸ್ ಸಮಥಿಂಗ್ ಒಂಥರ ಹೇಳಿದ್ನಲ್ಲ, ಲೈಫ್ ಲಾಂಗ್ ನಮ್ಮ ಜೊತೆ ಇರುವಂಥದ್ದು. ಆ್ಯಂಡ್ ಈ ಥರ ಎಲ್ಲ ಒಂದು ಸ್ಪೆಷಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದೆ GST ಅಂದರೆ, ಇದು ನಿಜವಾಗ್ಲೂ ನನಗೆ ತುಂಬ ಇದು. ಆ್ಯಂಡ್ ನಾನು ಎಲ್ಲ ನನ್ನ ಪತ್ರಕರ್ತರ ಮಾಧ್ಯಮದವರು ಹಾಗೂ ನನ್ನ ಸ್ನೇಹಿತರ ಮುಖಾಂತರ ನಾನು ಜನರು ಕೇಳೋದು, ಐ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಲಾಟ್ ಆಫ್ ಸ್ಟ್ರೆಸ್, ದೇರ್ ಇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಒಂದು ಸಿನಿಮಾಗೆ ಬಂದು ನೋಡೋದು ಅಷ್ಟು ಈಸಿ ಅಲ್ಲ, ನನಗೆ ಅರ್ಥ ಆಗುತ್ತೆ. ಯಾಕಂದರೆ ತುಂಬ ಹಣಗಳು ಇನ್ವಾಲ್ವ್ ಆಗಿರುತ್ತೆ. ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಎಫರ್ಟ್ಸ್. ಇವತ್ತಿನ ಬೆಂಗಳೂರಿನ ಟ್ರಾಫಿಕಲ್ಲಿ ಬಂದು ನಾವು ಒಂದು ಸಿನಿಮಾ ಮಾಲಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡಿ ಹೋಗ್ತೀವಿ ಅಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಐ ಅಂಡರ್ಸ್ಟ್ಯಾಂಡ್. ಬಟ್ ಆಲ್ಸೋ ರಿಮೆಂಬರ್, ಮೇಕಿಂಗ್ ಅ ಸಿನಿಮಾ ಈಸ್ ಆಲ್ಸೋ ನಾಟ್ ಅ ಸ್ಮಾಲ್ ಥಿಂಗ್. ದಯವಿಟ್ಟು ಒಂದು ಎಫರ್ಟ್ಸ್ ಹಾಕಿ. ನಾನು ಹೇಳೋದು, ಇಡೀ ಫ್ಯಾಮಿಲಿ ಬಂದು ನೋಡೋಕ್ಕಾಗಿಲ್ವಾ? ಫಸ್ಟ್ ನೀವು ಬಂದು ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದಾಗ ನಿಮ್ಮ ಫ್ಯಾಮ್ಲಿಗೆ ಹೇಳ್ಬೋದು. ಬಟ್ ನಾನು ಏನು ಹೇಳೋದು ಅಂದರೆ, ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ವ್ಯಾವಹಾರಿಕವಾಗಿ ಸರಿ ಇರ್ಬೋದು, ಬಟ್ ಮಾರಲಿ ಎಲ್ಲೋ ಒಂದು ಕಡೆ ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಈ OTTಲಿ ನಾವು ವ್ಯಾವಹಾರಿಕವಾಗಿ ನಾವು ಅದನ್ನು ಕೊಡಬೇಕಾಗುತ್ತೆ, ಅವ್ರಿಗೆ ಟೆಲಿಕಾಸ್ಟ್ ಮಾಡಬೇಕಾಗುತ್ತೆ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ನಾನು ಹೇಳೋದು, ಆ ಪೀರಿಯಡ್ ಆಫ್ 1 or 2 ವೀಕ್ಸ್ ಇದೆಯಲ್ಲ, ಎಸ್ಪೆಷಲಿ 1 ವೀಕ್ ಒಂದು ಸಿನಿಮಾ ಬದುಕೋಕ್ಕೆ ಅಥವಾ
ಅದೆಲ್ಲೋ ಒಂದು ಕಡೆ ಗುಂಪಲ್ಲಿ ಗೋವಿಂದ ಆಗಿ ಕಳೆದೋಗುತ್ತೆ. ಆ ಒಂದು ಪೀರಿಯಡ್, ಒಂದು ವಾರ ಇದೆಯಲ್ಲ, ದಯವಿಟ್ಟು ಮೇಕ್ ಎನ್ ಎಫರ್ಟ್. ಯಾಕಂದರೆ ತುಂಬ ಶ್ರಮದಿಂದ ಮಾಡಿರೋಂಥ ಸಿನಿಮಾ. ಒಂದು ಕಾನ್ಫಿಡೆಂಟಾಗಿ ನಾನು ಹೇಳ್ತೀನಿ, ನನ್ನ ಸಿನಿಮಾ ಹೀರೋಯಿಸಮು ಎಗ್ರಕೊಂಬಂದ, ಹಿಂಗೆ ಮಾಡ್ದ, ಅದು ಮಾಡ್ದ, 10 ಸೂಮೋ ಮೇಲಕ್ಕೆ ಹೋಯ್ತು, ಇದ್ಯಾವುದು ನನಗೆ ಬರೋಲ್ಲ. ನನಗೆ ಬರೋದು ನಗಿಸೋದು. ನಿಮ್ಮನ್ನು ನಗಿಸ್ತೀನಿ. ಫ್ಯಾಮ್ಲಿ ಸಮೇತ ನನ್ನ ಮಗ ಮಾಡಿದ್ದಾನೆ ಅಂದರೆ ನನ್ನ ಮಗನ ವಯಸ್ಸಿನ ಮಕ್ಕಳು ಎಲ್ಲರೂ ಫ್ಯಾಮ್ಲಿ ಜೊತೆ ಖಂಡಿತವಾಗ್ಲೂ 2 ಗಂಟೆ ಕಾಲ ನಿಜವಾಗ್ಲೂ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ದಿಸ್ ಈಸ್ ಮೈ ಪ್ರಾಮಿಸ್. ಮೇ ಬಿ ಸಮ್ ಪೀಪಲ್ ವಿಲ್ ಲೈಕ್ ಇಟ್, ಸಮ್ ಪೀಪಲ್ ವಿಲ್ ನಾಟ್ ಲೈಕ್ ಇಟ್, ದಟ್ ಈಸ್ ಯೂನಿವರ್ಸಲ್. ಎಲ್ಲದನ್ನು ನಾವು ಗ್ರೇಟ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ನನ್ನ ಎಫರ್ಟ್ಸ್ಗೆ ನೀವು ಬಂದು ಸಿನಿಮಾ ನೋಡಿ, ಆಮೇಲೆ OTTಲಿ ಮನೇಲಿ ನೋಡೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದೇ ಟ್ರೈಲರು ನೀವು ಮೊಬೈಲಲ್ಲಿ ನೋಡಿ, ನಿಮಗೆ ಬೇರೆ ಫೀಲ್ ಇರುತ್ತೆ. ಈ ಫೀಲಲ್ಲಿ ನೋಡಿದಾಗಲೇ ಬೇರೆ ಇದಿರುತ್ತೆ. ಆ್ಯಂಡ್ ಲಾಫ್ಟರ್ ಇಸ್ ಕಂಟೇಜಿಯಸ್. ಪಕ್ಕದಲ್ಲಿ ಕೂತ್ಕೊಂಡು ನೀವು ಇಷ್ಟು ಜನ ನೋಡಿದಾಗಲೇ ಆ ಒಂದು ಇದಕ್ಕೆ ಏನಂತಾರೆ, ನಮ್ಮ ಒಂದು ಸಿನಿಮಾಗೆ, ಕಾಮಿಡಿಗೆ ಒಂದು ನಿಜವಾದ ಅರ್ಥ ಬರೋದಕ್ಕೆ ಸಾಧ್ಯ ಆಗೋದು. ಅದರ್ವೈಸ್ ಇಟ್ ಇಸ್ ಇಂಪಾಸಿಬಲ್. ಆ್ಯಂಡ್ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ತಂದೆಯೂ ಸಾಕ್ಷಿಯಾಗಿದ್ದಾರೆ. GST 28ಕ್ಕೆ ನಾವು ಖಂಡಿತವಾಗ್ಲೂ ನಿಮ್ಮ ಒಂದು ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಸಿನಿಮಾ GST ನಿಮ್ಮನ್ನು ನಗಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ದಯವಿಟ್ಟು ಗೋ ಸಿ ಇನ್ ಥಿಯೇಟರ್. ಥ್ಯಾಂಕ್ ಯು ಸೋ ಮಚ್.